ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷ ತರಲಿ. ಬನ್ನಿ, ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ. ಶುಭ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರುಗಳು, ವ್ಯವಸ್ಥಾಪಕ ನಿರ್ದೇಶಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ. Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Sinapashetty Circle, Nehru Road, Shivamogga. Contact us 8845777200 or 08182272939. ರಾಜ್ಯ ಸರ್ಕಾರ ಕೆಪಿಎಸ್ ಶಾಲೆಗಳನ್ನು ಆರಂಭಿಸ್ತಾ ಇದ್ದು, ಈ ಶಾಲೆಗಳ ಎಸ್ಡಿಎಂಸಿ ಸಮಿತಿಯಲ್ಲಿ ಶಾಸಕರುಗಳನ್ನು ಅಧ್ಯಕ್ಷರನ್ನಾಗಿ ಮಾಡಬಾರದು ಎಂದು ಶಿವಮೊಗ್ಗ ತಾಲೂಕು ಎಸ್ಡಿಎಂಸಿ ಸಮನ್ವಯ ವೇದಿಕೆಯ ಪದಾಧಿಕಾರಿ ರುದ್ರೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರುದ್ರೇಶ್, ಕೆಪಿಎಸ್ ಶಾಲೆಗಳಲ್ಲಿ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇದೆ. ಹೀಗೆ ಮಾಡೋದ್ರಿಂದ ರಾಜಕಾರಣಿಗಳು ಪ್ರವೇಶ ಪಡೆದಂತಾಗುತ್ತೆ. ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪ ಉಂಟಾಗುತ್ತದೆ. ಅನುದಾನ ಬಳಕೆಯಲ್ಲೂ ಕೂಡ ಭ್ರಷ್ಟಾಚಾರವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಶಾಸಕರನ್ನ ಶಾಲಾ ಅಭಿವೃದ್ಧಿ ಸಮಿತಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಬಾರದು. ಬೇಕಾದರೆ ಅವರು ಗೌರವಾಧ್ಯಕ್ಷರಾಗಲಿ ಎಂದರು. ಕೆಲವೊಂದು ಹೊಸ ಘೋಷಣೆಗಳನ್ನ ಮತ್ತು ಹೊಸ ರೂಲ್ಗಳನ್ನ ಅಪ್ಲೈ ಮಾಡ್ತಾ ಬರ್ತಾ ಇದೆ. KPSC ಅನ್ನೋ ಒಂದು ಕಾನ್ಸೆಪ್ಟ್ನ ತಗೊಂಬಂದಿದೆ. KPS ಅನ್ನೋ ಕಾನ್ಸೆಪ್ಟ್ ಏನಾಗಿದೆ, ತುಂಬ ಒಳ್ಳೆ ಕಾನ್ಸೆಪ್ಟು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಅದನ್ನು ನಿರ್ವಹಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ವಿಫಲ ಅನ್ನೋದನ್ನು ಹೆಜ್ಜೆ ಇಡ್ತಾ ಇದೆ ಅಂತ ನಮ್ಮ ಉದ್ದೇಶ ಇದೆ. ಆದರೆ ನಮ್ಮ ಕಣ್ಮುಂದೆ ಕಾಣ್ತಾನೂ ಇದೆ. ಈಗ ನಮ್ಮ ಶಿವಮೊಗ್ಗದಲ್ಲಿ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಲ್ರೆಡಿ KPS ಅಪ್ಲೈ ಆಗೋಗಿದೆ ನಮ್ಮ ಶಾಲೆಗಳಿಗೆ. ಅಲ್ಲಿನ ಆಡಳಿತ ಹೆಂಗೆ ನಡೀತಾ ಇದೆ ಅಂತಂದರೆ, ಅಧ್ಯಕ್ಷರಾಗಿ ಸಿಟ್ಟಿಂಗ್ MLAಗಳು ಯಾರಿರ್ತಾರೆ ಶಿವಮೊಗ್ಗದಲ್ಲಿ ಆಗಲಿ, ಟೋಟಲಿ ರಾಜ್ಯದಲ್ಲಿರುವ ಎಲ್ಲ MLAಗಳಿಗೂ ಆಯಾ ತಾಲೂಕಿನ ಶಾಲೆಗಳಿಗೆ ಅವರೇ, ಗೌರ್ಮೆಂಟ್ ಶಾಲೆಗಳಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ. MLAಗಳು ಅವರ ರಾಜಕೀಯ ಜೀವನದಲ್ಲಿ ಅವರದೇ ಆದ ವೈಯಕ್ತಿಕ ಇದರ ಲೆಕ್ಕಾಚಾರದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಅಂಥ MLAಗಳು ಇಲ್ಲಿ ಶಾಲೆಗಳಲ್ಲಿ ಯಾವ ರೀತಿ ಅವರು ಶಾಲೆಯ ಅಭಿವೃದ್ಧಿ ವಿಚಾರದಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಭಾಗ. ಆದರೆ ನಮ್ಮ ಕರ್ನಾಟಕದಲ್ಲಿರೋ ಸುಮಾರು 99.99% MLAಗಳು, 0.01% ಯಾರೋ ಒಬ್ಬರು MLAಗೆ ಏನಾದ್ರು ಶಾಲಾ ಕಾಲೇಜುಗಳು ಇಲ್ಲ ಅನ್ನೋ ಹೊರತುಪಡಿಸಿದ್ರೆ, ನೀನು ಎಲ್ಲ MLAಗಳಿಗೆ, MLCಗಳಿಗೆ, ಮಿನಿಸ್ಟ್ರು, MP ಎಲ್ಲರಿಗೂ ಅವ್ರದ್ದೇ ಆದ ಶಾಲೆ ಕಾಲೇಜುಗಳಿದೆ. ಅವ್ರ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಒಂದು ಸ್ಕೀಮ್ ಏನಾದ್ರು ಮಾಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ. ವಿಶೇಷವಾಗಿ ನೋಡಿ, ನಮ್ಮ ಶಿವಮೊಗ್ಗದಲ್ಲಿ ಇದು ಯಾವುದ್ರದ್ದು ನಿಮ್ಮ ಶಾಲೆ, KR ಪುರಂ ಶಾಲೆ. KR ಪುರಂ ಶಾಲೆ ತುಂಬ ಮಕ್ಕಳಿರೋವಂಥ ಶಾಲೆನ ಇವತ್ತು ಅದನ್ನು ಅವರ MLA ಅವರ ಅಂಡರಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಊಟದ ವ್ಯವಸ್ಥೆ ಏನಾಗಿದೆ, ಅಥವಾ ಅಲ್ಲಿನ ಸ್ವಚ್ಛತೆ ಏನಾಗಿದೆ, ಅಥವಾ ನಮ್ಮ ಮಕ್ಕಳ ಬಗ್ಗೆ ಏನಾದ್ರು ಕನ್ಸರ್ನ್ ಅನ್ನೋ ವಿಚಾರದಲ್ಲಿ ಏನಾದ್ರು MLA ಅವರು ನೇರವಾಗಿ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರಿಗೇನು ವಿಷಯನೇ ಗೊತ್ತಿಲ್ಲ. ಯಾಕೆ ಇಂಟ್ರಾಕ್ಟ್ ಆಗೋಕ್ಕಾಗಲ್ಲ. ಇಲ್ಲಿ SDMC ಅಂದರೆ ನೇರ ಇಂಟ್ರಾಕ್ಟ್ ಆಗ್ತೀವಿ. ಯಾಕೆಂದರೆ ನನ್ನ ಮಗು ಅಲ್ಲಿ ಓದ್ತಾ ಇರುತ್ತೆ, ನನ್ನ ಮಕ್ಕಳು ನಾನೇ ಅಲ್ಲಿ SDMC ಅಧ್ಯಕ್ಷ ಆಗಿರ್ತೀನಿ, ಸದಸ್ಯ ಆಗಿರ್ತೀನಿ, ಕಾರ್ಯದರ್ಶಿ ಆಗಿರ್ತೀನಿ, ಏನೋ ಒಂದು ರೀತಿಯಲ್ಲಿ ನಾನು SDMCಯಲ್ಲಿ ಇನ್ವಾಲ್ವ್ ಆಗಿರ್ತೀನಿ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಏನೆಲ್ಲ ಬೇಕು ಸೌಲಭ್ಯಗಳನ್ನ, ಕೊರತೆಗಳನ್ನ ನಿಭಾಯಿಸೋದ್ರ ಜೊತೆಗೆ ಸೌಲಭ್ಯಗಳು ಏನೆಲ್ಲ ಬೇಕೋ ಅವರು ಒದಗಿಸ್ತಾ ಬರ್ತಾ ಇರ್ತೀವಿ SDMC ಅವರು. ಈ SDMCನೆಲ್ಲ ಒಂದು ಕಡೆ ಹತ್ತಿಕ್ಕಿ ಅದನ್ನು ಹಲ್ಕಿತ್ತ ಹಾವು ಥರ ಮಾಡೋವಂಥ ಹುನ್ನಾರನ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಮತ್ತೆ ನಮ್ಮ ಶಿವಮೊಗ್ಗದಲ್ಲಿರೋಂಥ ಹೆಸರಾಂತ ಶಾಲೆ ದುರ್ಗಿಗುಡಿ ಶಾಲೆ, ಅಲ್ಲಿ ಸುಮಾರು 1000ಗಿಂತ ಮಕ್ಕಳು ಹೆಚ್ಚಿಗೆ ಇದ್ದಾರೆ. ಅಂಥ ಶಾಲೆ ಇವ್ರು ಯಾಕೆ ದೊಡ್ಡ ಶಾಲೆಗಳನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಸಣ್ಣ ಶಾಲೆಗಳು ಆಯ್ಕೆ ಮಾಡ್ಕೊಳ್ಳಿ, ನಾವು ಖುಷಿ ಪಡ್ತೀವಿ. ಅಮ್ಮಮ್ಮ ಅಂದರೆ ಒಂದು 25 ಜನ ಮಕ್ಕಳು, 50 ಜನ ಮಕ್ಕಳು ಇರೋಂಥ ಶಾಲೆನ ಇವರು, ಹೌದು ನಮ್ಮ MLAಗಳಿದ್ದರೆ ಅದಕ್ಕೆ ಮಕ್ಕಳು ಜಾಸ್ತಿ ಬರ್ತಾರೆ ಅಥವಾ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಏನಾರು ಆ ಥರ ಒಳ್ಳೆಯ ಆಲೋಚನೆ ಬಂದರೆ, ಎಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಲ್ಲಿನ ಹೆಚ್ಚಿನ ಮಕ್ಕಳು ಆಗೋ ಲೆಕ್ಕಾಚಾರದಲ್ಲಿ MLAಗಳು ವರ್ಕ್ ಮಾಡ್ತಾರೆ ಅನ್ನೋದಿದ್ದರೆ ಅಂಥ ಶಾಲೆಗಳಿಗೆ ಕೊಡಲಿ. ಇವ್ರು ಏನು ಮಾಡ್ತಿದ್ದಾರೆ, ನೇರವಾಗಿ
ಇಲ್ಲಿನ ಮಕ್ಕಳುಗಳ್ನ ಅವರ ವಿದ್ಯಾಸಂಸ್ಥೆಗಳಿಗೆ ಟ್ರಾನ್ಸ್ಫರ್ ಆಗೋ ಲೆಕ್ಕಾಚಾರಕ್ಕೆ ಇವರು ನೇರ ಲೆಕ್ಕಾಚಾರದಲ್ಲಿ ಇವರು ದೊಡ್ಡ ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ದೊಡ್ಡ ಶಾಲೆಗಳಿಗೆ ನೀವು ಅಧ್ಯಕ್ಷರಾಗೋದು ಬೇಡ. ನಿಮಗೆ ಹೌದು, ನಮಗೆ ಸರ್ಕಾರದ ಕೆಲವೊಂದು ಅನುದಾನ ಆಗಲಿ ಮತ್ತೊಂದು ಏನಾದ್ರು ನಾವು ಸರ್ಕಾರದ ಅವಕಾಶ ನಾವು ಪಡ್ಕೋಬೇಕು ಅಂತಂದರೆ ನಮಗೆ ಎಮ್ ಎಲ್ ಎಗಳ ಅವಕಾಶ ಇದೆ. ಆ ಎಮ್ ಎಲ್ ಎಗಳನ್ನ ನೀವು ಅವಕಾಶ ಕೊಡೋದಾದರೆ ಗೌರವ ಅಧ್ಯಕ್ಷರನ್ನಾಗಿ ತೊಗೊಳ್ಳೋಣ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ, ಅಧ್ಯಕ್ಷರು ನಮ್ಮ SDMC ಅವರ ಅಧ್ಯಕ್ಷರದೇ ಆಗಿರಬೇಕು. ಕಾರ್ಯದರ್ಶಿಯಾಗಿ ನಮ್ಮ ಏನು ಹೆಡ್ ಮಾಸ್ಟ್ರುಗಳು ಇರ್ತಾರೆ ಅವರೇ ಹೆಡ್ ಮಾಸ್ಟ್ರುಗಳನ್ನ ಮುಂದುವರ್ಸೋ ಲೆಕ್ಕಾಚಾರದಲ್ಲಿ ಮಾಡಬೇಕು. PMC ಮಾಡಿ ಅಥವಾ KPS ಮಾಡಿ, ಈಗ ಅಲ್ಲಿ ಇರೋಂಥ ಸರ್ಕಾರಿ ಶಾಲೆಯದೇ ಆಗಿರಲಿ SDMCದಾಗಲಿ ಇದೆಲ್ಲದಕ್ಕೂ SDMC ಅಧ್ಯಕ್ಷರೇ ಮುಖ್ಯಸ್ಥರಾಗಿರಬೇಕು ಅನ್ನೋದು ನಮ್ಮೊಂದು ವಿಚಾರ ಇಟ್ಕೊಂಡು ತಮ್ಮಲ್ಲಿ ನಾವು ಬಂದಿದ್ದೀವಿ. ನಮ್ಮದೇನಾದ್ರು ತಪ್ಪಿದರೆ ತಾವೇನಾದ್ರು ಕೇಳಿ, ನಾವೇನಾದ್ರು ಅಂದರೆ ನಿಮ್ಮಲ್ಲಿ ನೀವು ಯಾಕೆಂದರೆ ಭಾಳಷ್ಟು ಜನ ನಿಮ್ಮ ಹತ್ರ ಬಂದು ಮಾತಾಡಿರ್ತೀರ ಅಥವಾ ನೀವು ಕೇಳಿರ್ತೀರ, ಹೌದು ಈ ಥರ ಎಲ್ಲ ಮಾಡಿದರೆ ನೀವೆಲ್ಲ ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದೀರ ಅಂತ ಕೆಲವೊಬ್ರು ಕೇಳಿರ್ತೀರ. ನೀವು ಆ ರೀತಿ ನಾವು ಹೇಳ್ತಾ ಇರೋದು ಏನಾದ್ರು ತಪ್ಪಿದ್ರೆ ಅಥವಾ ನಮ್ಮಲ್ಲಿ ಏನಾದ್ರು ಲೋಪದೋಷ ಇದ್ದರೆ, ನಾವೇನಾದ್ರು ಈವರೆಗೂ ಮಾಡಿರೋದ್ರಲ್ಲಿ ಯಾವುದಾದ್ರು ಲೋಪದೋಷ ಕಂಡು ಬಂದಿದ್ದರೆ ಕೇಳಿದರೆ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಸರ್ಕಾರ ಮಟ್ಟದಲ್ಲಿ MLA ಗಳಾಗಲಿ MLA ಬೇಡ, ಇದಕ್ಕೆ MLA ಗಳದ್ದು ಇದು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಶಿಕ್ಷಣ ಸಚಿವರಿಗೆ ನಾವು ನೇರವಾಗಿ ಕೇಳ್ತಾ ಇದ್ವಿ. ಶಿಕ್ಷಣ ಸಚಿವರು ಈ ಕೂಡಲೇ ಏನು ಅವರು MLA ಗಳನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡೋ ಅಂತ ಲೆಕ್ಕಾಚಾರ ಮಾಡ್ತಿದ್ರೆ ಈ ಕೂಡಲೇ ಕೈಗೆ ಬಿಟ್ಟು ಅವ್ರನ್ನ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋ ಲೆಕ್ಕಾಚಾರ ಮಾಡಬೇಕು. SDMCಗೆ ಏನಿದೆ SDMC ಫುಲ್ ಪವರ್ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಮುಂದಿನ